ಇನ್ನು ವಿಂಗ್ ಕಮಾಂಡರ್ ವಿರುದ್ಧ ಕೊಲೆ ಯತ್ನ ಕೇಸ್ಗೆ ಒತ್ತಾಯ. ಕನ್ನಡ ಪರ ಹೋರಾಟಗಾರರಿಂದ ಶಿಲಾದಿತ್ಯ ಬಂಧನಕ್ಕೆ ಪಟ್ಟು. ಉತ್ತರ ಭಾರತೀಯನೊಬ್ಬ ಕನ್ನಡಿಗನ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದಾನೆ. ಕನ್ನಡಿಗನಿಗೆ ಅನ್ಯಾಯವಾಗಿದೆ, ಬಂಧನವಾಗಿದೆ. ಯುವಕನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿ ಆರಾಮಾಗಿದ್ದಾನೆ. ಅವನ ವಿರುದ್ಧ ಯಾಕೆ ಕ್ರಮ ಇಲ್ಲ? ಅಮಾನುಷವಾಗಿ ಹಲ್ಲೆ ಮಾಡಿ ನಾಟಕ ಆಡಿದ್ದಾನೆ. ಕೂಡಲೇ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸನ್ನ ಬಂಧಿಸಬೇಕು ಅಂತಕ್ಕಂಥದ್ದು ಆಗ್ರಹ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಈ ಆಗ್ರಹವನ್ನ ಮಾಡಿದ್ದಾರೆ. ವಿಂಗ್ ಕಮಾಂಡರ್ ವಿರುದ್ಧ ಕೊಲೆ ಯತ್ನ ಕೇಸನ್ನು ಹಾಕಬೇಕು. ಇದು ಕನ್ನಡ ಪರ ಹೋರಾಟಗಾರರ ಆಗ್ರಹ. ಈಗ ಭಾರತದಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ತನ್ನ ಉದ್ಯೋಗವನ್ನು ಹರಿಸ್ಕೊಂಡು ಬೆಂಗಳೂರಿಗೆ ಇವತ್ತು ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ವಿಡಿಯೋಗಳ ಮುಖಾಂತರ ದೇಶಾದ್ಯಂತ ಕನ್ನಡಿಗರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನು ಹಾಕಿ ಇವತ್ತು ಒಬ್ಬ ಅಮಾಯಕ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೆಲ್ಲರೂ ಬೈಯಪ್ಪನಹಳ್ಳಿ ಠಾಣೆಗೆ ಬಂದಿರತಕ್ಕಂಥದ್ದು. ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಆಗಿರ್ಬೋದು, ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದರೆ, ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆಗಿದೆ. ನೋಡಿ, ಆತನ ಮೇಲೆ FIR ಆಗಿದೆ, ಸ್ಟೇಷನ್ ಒಳಗಡೆ ಇದ್ದಾನೆ. ಯಾರು ದೌರ್ಜನ್ಯಕ್ಕೊಳಗಾದವನು, ಆದರೆ ದೌರ್ಜನ್ಯ ಮಾಡಿ ಸುಳ್ಳನ್ನು ಹರಡಿದವನು ಇವತ್ತು ಹೊರಗಡೆ ಇದ್ದಾನೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೋ ಬಂದು ಏನೋ ಮಾಡಿ ಸುಳ್ಳು ವಿಡಿಯೋ ಮಾಡಿ ಹಾಕ್ಬಿಟ್ಟು ಕೂಡಲೇ ಅದು ನಿಜವಲ್ಲ. ಇವತ್ತು CCTV ವಿಡಿಯೋ ಏನಾದರೂ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅನ್ಯಾಯವಾಗಿ ಈತ ಹುಡುಗನ ಭವಿಷ್ಯವೇನಾಗ್ತಾ ಇತ್ತು ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಆತ ಕೆಳಗಡೆ ಈಗ ಬಂದು ಒಂದು ಮಾಹಿತಿ ಸಿಕ್ತು ನಮಗೆ. ಕೆಳಗಡೆ ಇಳಿದ್ಬಿಟ್ಟು ಕೀ ಹಿಡ್ಕೊಂಡು ಒಬ್ಬ ವಿಂಗ್ ಕಮಾಂಡ್ರು ಏನು ಆತ ಬಂದು ಹೊರಗಡೆ ಇಡ್ತಾನೆ, ಆತನ ಕಾರ್ ಕೀ ಹಿಡ್ಕೊಂಡು ಗುದ್ದಕ್ಕೆ ಬಂದಾಗ ಹುಡುಗ ಚಿಕ್ಕವನು, ಇವನು ಆರಡಿ ಇರ್ತಾನೆ, ಚಿಕ್ಕವನಾಗಿರ್ತಕ್ಕಂಥದ್ದು ಎಗರು ಬಿಟ್ಟು ಆತನಿಗೆ ರಕ್ತ ಬರೆಯೋ ಥರ ಹೊಡೆಯೋಕ್ಕಾಗಲ್ಲ. ಅವನು ಬುಂಡೆ ಗುದ್ದಕ್ಕೆ ಬಂದಾಗ ಕೀ ಆಟೋಮೆಟಿಕ್ ಅವನಿಗೆ ಟಚ್ ಆಗಿ ರಕ್ತ ಬಂದಿರತಕ್ಕಂಥದ್ದು, ಅದು ಸ್ವಯಂಕೃತವಾಗಿ ಆತನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಈತ ಏನು ಮಾಡ್ತಾ ಇದ್ದಾನೆ,